ಟಿಪ್ಪು ಸುಲ್ತಾನ್ ಮೊಮ್ಮಗಳನ್ನು ಮೈಸೂರಿನ ಒಡೆಯರ್ ನೇತೃತ್ವದಲ್ಲಿ ಮದುವೆ ಮಾಡಿಕೊಟ್ಟ ವಿಚಾರ ಗೊತ್ತಾ? ಟಿಪ್ಪು ಮೊಮ್ಮಗ ಮೈಸೂರಿನ ದಸರೆಯಲ್ಲಿ ಸಂಗೀತ ಕಚೇರಿ ನಡೆಸಿಕೊಟ್ಟದ್ದು ಗೊತ್ತಾ? ಟಿಪ್ಪು ಮರಿ ಮೊಮ್ಮಗ ಕ್ರೈಸ್ತ ಯುವತಿಯನ್ನು ಮದುವೆಯಾಗಿ ಆಕೆಗೆ ಶಾರದೆ ಅಂತ ಹೆಸರಿಟ್ಟಿದ್ರು ಗೊತ್ತಾ? ಆ ಮದುವೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋ ರಾಮಕೃಷ್ಣ ಆಶ್ರಮದಲ್ಲಿ ನಡೆದಿತ್ತು ಗೊತ್ತಾ? ಈ ಶಾರದೆಯ ಮನೆಗೆ ಸ್ವಾಮಿ ವಿವೇಕಾನಂದರು ಭೇಟಿ ಕೊಟ್ಟಿದ್ರು ಗೊತ್ತಾ? ಟಿಪ್ಪು ಮರಿಮೊಮ್ಮಗಳು ವೇದ ವೇದಾಂತ ಉಪನಿಷತ್ ಕುರಾನ್ ಬೈಬಲ್ಗಳನ್ನೆಲ್ಲ ಅರೆದು ಕುಡಿದಿದ್ದಳು ಗೊತ್ತಾ? ಇದೇ ಟಿಪ್ಪು ಮರಿಮೊಮ್ಮಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗಿಯಾಗಿದ್ದಳು ಗೊತ್ತಾ? ಇದೇ ಮೈಸೂರಿನ ಹುಡುಗಿಗೆ ಬ್ರಿಟನ್ ಫ್ರಾನ್ಸ್ ದೇಶಗಳ ಅತ್ಯುನ್ನತ ನಾಗರಿಕ ಪುರಸ್ಕಾರಗಳು ದೊರೆತಿದ್ದವು ಗೊತ್ತಾ? ಭಾರತದ ರಕ್ಷಣಾ ಸಚಿವರು ಇದೇ ಟಿಪ್ಪು ಮೊಮ್ಮಗಳ ಮನೆಗೆ ಭೇಟಿ ಕೊಟ್ಟಿದ್ರು ಗೊತ್ತಾ? ನೀವೆಲ್ಲೂ ಕೇಳಿರದ ಹೊಸತೇ ಆದ ವಿಚಿತ್ರವಾದ ವಿಚಾರಗಳನ್ನು ದಾಖಲೆ ಸಮೇತ ವಿವರಿಸ್ತೀನಿ. ಇದು ನ್ಯೂಸ್ 18 ಕನ್ನಡದ ಸೀಕ್ರೆಟ್ ಫೈಲ್ಸ್. ನಾನು ಚಂದ್ರಶೇಖರ್ ಮಂಡೇಕೋಲು. ಸಾವಿರದ 1944 ಸೆಪ್ಟೆಂಬರ್ 11 ಸಂಜೆ ಸೂರ್ಯ ಮುಳುಗುತ್ತಿದ್ದ ಜರ್ಮನಿಯ ಮ್ಯೂನಿಚ್ ನಗರದ ಬಳಿ ಇರೋ ಡಕಾವ್ ಎಂಬ ಊರು. ಅಲ್ಲಿತ್ತು ಮನುಷ್ಯರನ್ನು ಕೊಲ್ಲಲೆಂದೇ ಕಟ್ಟಲಾಗಿದ್ದ ಫ್ಯಾಕ್ಟರಿ. ಆ ಫ್ಯಾಕ್ಟರಿಯಲ್ಲಿ 41,500 ಜನರನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗಿತ್ತು. ಲಕ್ಷಾಂತರ ಯಹೂದಿಗಳು ನಿತ್ಯ ಚಿತ್ರಹಿಂಸೆಯಲ್ಲಿ ಬೇಯುತ್ತಿದ್ದರು. ಅದೇ ಯಾತನಾ ಶಿಬಿರದ ಬಳಿಗೆ 4 ಜರ್ಮನ್ ಸೈನಿಕರು ಮೈಸೂರು ಮೂಲದ ಇನ್ನೂ 29 ವರ್ಷ ಪ್ರಾಯದ ಯುವತಿಯನ್ನು ಎಳೆದುಕೊಂಡು ಬಂದಿದ್ದರು. ಸುರಸುಂದರ ಯುವತಿ. ಕೈ ಕಾಲುಗಳಿಗೆ ಕೋಳ ಹಾಕಲಾಗಿತ್ತು. ನಡೆಯುವುದಕ್ಕೂ ಶಕ್ತಿ ಇರಲಿಲ್ಲ. ಹೆಜ್ಜೆ ಹಾಕುತ್ತಿದ್ದರೂ ಸಾವಿರಾರು ಜನರ ಮಾರಣ ಹೋಮ ನಡೆದ ರಕ್ತ ಹೆಪ್ಪುಗಟ್ಟಿದ ನೆಲದಲ್ಲಿ. ನರದೇಹ ಸುಟ್ಟ ಕಮಟು ವಾಸನೆ ಅವರ ಮೂಗಿಗೆ ಬಡಿಯುತ್ತಿತ್ತು. ಗ್ಯಾಸ್ ಚೇಂಬರಿಗೆ ಸುಡುವ ಒಲೆಗೆ ತಳ್ಳಿ ಉರಿಯುತ್ತಿದ್ದ ಸಾವಿರಾರು ಮಾನವ ದೇಹಗಳ ಬೂದಿ ಗಾಳಿಯಲ್ಲಿ ಹಾರಿ ಮೈಮೇಲೆ ಬೀಳುತ್ತಿತ್ತು. ಈ ಮೈಸೂರು ಮೂಲದ ಯುವತಿಯನ್ನು, ಇನ್ನೂ ಮದುವೆಯಾಗದ ಹುಡುಗಿಯನ್ನು ನರಕಕ್ಕಿಂತಲೂ ಭೀಕರವಾದ ಚಿತ್ರಹಿಂಸೆ ಕೊಟ್ಟು ಕೊಲ್ಲೋದಕ್ಕೆ ಆದೇಶಿಸಿದ್ದ ಖುದ್ದು ಹಿಟ್ಲರ್. ಹಾಗೆ ನಡೆಯುತ್ತಿದ್ದರು ಮೃತ್ಯುಕೂಪದತ್ತ. ಮನುಕುಲದ ಇತಿಹಾಸದಲ್ಲಿ ದಾಖಲಾದ ಅತಿದೊಡ್ಡ ಮಾರಣ ಹೋಮ ನಡೆಯುತ್ತಿದ್ದ ಮಹಾ ಕುರುಕ್ಷೇತ್ರಕ್ಕೆ. ಮನುಷ್ಯರನ್ನು ಕೊಲ್ಲಲೆಂದೇ ಕಟ್ಟಿದ ಕಾರ್ಖಾನೆಗಳಿದ್ದ ಊರಿಗೆ. ಮೇಲ್ಛಾವಣಿಯ ಊದುಕೊಳವೆಗಳಲ್ಲಿ ಮಾನವ ದೇಹ ದಹಿಸಿದ ಹೊಗೆ ಉಳುತ್ತಾ ಕಟ್ಟಡವೇ ಚಿತ್ಕರಿಸುತ್ತಿದ್ದ ಊರಿಗೆ. ಆ ಡಕಾವೋ ಕ್ಯಾಂಪಿನ ಗೇಟು ಅಂದರೆ ನರಕದ ಹೆಬ್ಬಾಗಿಲು ದಾಟಿ ಸೆಲ್ನೊಳಗೆ ಜುಟ್ಟು ಹಿಡಿದು ಎಳೆದೊಯ್ದರು ಆ ಯುವತಿಯನ್ನು. ಹಾಗೆ ಎಳೆದೊಯ್ದ ಜರ್ಮನ್ ಅಧಿಕಾರಿಯ ಹೆಸರು ರೂಪರ್ಟ್. ಬಡಿದು ಬಡಿದು ಈ ಮುದ್ದು ಹುಡುಗಿಯ ಮೈಯಿಡೀ ರಕ್ತ ಒಸರುತ್ತಿತ್ತು. ಅಂಥ ಹೊತ್ತಲ್ಲೂ ಆ ಕೊನೆ ದಿನ ರಾತ್ರಿ ಇಡೀ ಮೈಸೂರಿನ ಈ ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆದಿತ್ತು. ಕೊನೆಗೆ ಆಕೆಯನ್ನು ಕ್ರೆಮಿಟೋರಿಯಂನ ಬಳಿ ದರದರನೆ ಎಳೆದು ತಂದಿದ್ದ. ಅವಳ ಬಟ್ಟ ಬರೆಯನ್ನೆಲ್ಲ ಬಿಚ್ಚಿಸಿದ್ರು. ಆಗಲೂ ಥಳಿಸುತ್ತಿದ್ದರು. ಆದರೆ ಅವಳು ಅಳುತ್ತಿರಲಿಲ್ಲ, ಕಿರುಚುತ್ತಿರಲಿಲ್ಲ. ಎಲ್ಲವನ್ನು ಸುಮ್ಮನೆ ಸಹಿಸಿಕೊಂಡಿದ್ದಳು. ಹೊಡೆದು ಬಡಿದು ನೆಲದಡಿ ಎಸೆದು ಆ ಜರ್ಮನ್ ಅಧಿಕಾರಿ ಕೊನೆಗೆ ಸುಸ್ತಾಗಿ ನಿನ್ನನ್ನು ಗುಂಡಿಕ್ಕಿ ಕೊಲ್ಲುತ್ತೇನೆ ಅಂತ ಅರಚಾಡಿದ್ದ. ಕ್ರೆಮಿಟೋರಿಯಂನ ಬಳಿ ರೂಪರ್ಟ್ ಈ ಹುಡುಗಿಗೆ ಮಂಡಿಯೂರು ಅಂತ ಹೇಳಿದ. ಮಂಡಿಯೂರಿದಳು. ತಲೆ ಎತ್ತಲಾಗುತ್ತಿರಲಿಲ್ಲ. ರೂಪರ್ಟ್ ತನ್ನ ಕೈಲಿದ್ದ ಪಿಸ್ತೂಲನ್ನು ಹಿಂಬದಿಯಿಂದ ಅವಳ ಹಣೆಯತ್ತ ಗುರಿಯಿಟ್ಟ. ಹೊಡೆದೇ ಬಿಟ್ಟ. ಆ ಆತ್ಯಂತಿಕ ಕ್ಷಣದಲ್ಲೂ ಮೈಸೂರು ಮೂಲದ ಆ ಹುಡುಗಿ ಮೆಲ್ಲನೆ ಉಸುರಿದ್ದಳು, ಲಿಬರ್ಟಿ ಅಂತ. ಸ್ವಾತಂತ್ರ್ಯ ಅಂತ. ಅದು ತಾನು 20 ವರ್ಷ ಬದುಕಿದ ಫ್ರಾನ್ಸ್ ಎಂಬ ಸುಂದರ ನಾಡಿನ ಸ್ವಾತಂತ್ರ್ಯ. ತನಗೆ ಬದುಕು ಕೊಟ್ಟ ಬ್ರಿಟನ್ ನೇತೃತ್ವದ ಮಿತ್ರಪಡೆಗಳ ಸ್ವಾತಂತ್ರ್ಯ. ಮತ್ತು ಆಳದಲ್ಲಿ ತನ್ನ ಇಡೀ ಬದುಕಿಗೆ ಬೇಕಾದ ಅಪ್ರತಿಮ ಛಾತಿಯನ್ನು ತಂದುಕೊಟ್ಟ ಹಿಂದೂಸ್ತಾನದ ಸ್ವಾತಂತ್ರ್ಯ. ಇವಳೇ ನೂರುನ್ನೀಸಾ ಇನಾಯತ್ ಖಾನ್, ನಮ್ಮ ಮೈಸೂರಿನ ಬೇರುಳ್ಳವಳು. 7-8 ದಶಕಗಳ ಬಳಿಕ ಈಗೇಕೆ ನೆನಪಾದಳು? ಈಗ ಫ್ರಾನ್ಸ್ ದೇಶದ ಜನಸಾಮಾನ್ಯರೆಲ್ಲ ಬಳಸೋ ಅಂಚೆ ಚೀಟಿಯಲ್ಲಿ ಇವಳ ಫೋಟೋ ಹಾಕಬೇಕಂದ್ರೆ ಈಕೆ ಅದೆಂಥ ಸಾಧನೆ ಮಾಡಿದ್ದಳು? ಮೈಸೂರಿನ ಹೆಮ್ಮೆಯ ಒಡೆಯರಿಗೂ ಈ ಹುಡುಗಿಯ ವಂಶಕ್ಕೂ ಇರೋ ನಂಟೇನು? ನಮ್ಮ ಭಾರತ ಮರೆತೇ ಬಿಟ್ಟಿರೋ ಈ ಸುಂದರ ಹುಡುಗಿಯ ವಿರುದ್ಧ ಹಿಟ್ಲರನಿಗೇಕೆ ಅಷ್ಟೊಂದು ಸಿಟ್ಟಿತ್ತು? ಒಂದು ರೋಚಕ ಕತೆ. ನೀವೆಲ್ಲೂ ಕೇಳಿರದ ಅಪ್ರತಿಮ ಧೈರ್ಯದ, ಕನ್ನಡಿಗರೆಲ್ಲ ಕೇಳಲೇಬೇಕಾದ ಕತೆ. ಇವೆಲ್ಲ ಕಟ್ಟುಕತೆ ಅಂತ ನೀವು ಅಂದುಕೊಳ್ಬೋದು. ಆದರೆ ಇಲ್ಲಿ ಹೇಳೋ ಪ್ರತಿ ಘಟನೆಗೂ ಒಂದು ಪುರಾವೆ ಇದೆ. ವಿಡಿಯೋ, ಆಡಿಯೋ ಸಾಕ್ಷಿ ಇದೆ. ಬ್ರಿಟನ್ ಮ್ಯೂಸಿಯಂ, ಭಾರತ, ಲಂಡನ್, ಪ್ಯಾರಿಸ್ಗಳ ಲೈಬ್ರರಿಯಲ್ಲಿ 2ನೇ ಮಹಾಯುದ್ಧ ನಂತರ ನಡೆದ ಅಂತಾರಾಷ್ಟ್ರೀಯ ಕೋರ್ಟ್ ವಿಚಾರಣೆಗಳ ದಾಖಲೆಗಳಲ್ಲಿ ಎಲ್ಲ ಸಾಕ್ಷ್ಯಗಳಿವೆ. ಅವೆಲ್ಲ ಲಿಂಕ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಟಿಪ್ಪು ಸುಲ್ತಾನ್ ಪ್ರಭುತ್ವದ ಎಲ್ಲ ಗುಣಧರ್ಮ ಹೊಂದಿದ್ದ ಮಹತ್ವಾಕಾಂಕ್ಷಿ ರಾಜ. ಟಿಪ್ಪು ಸಾವಿನ ಬಳಿಕ ಆತನ ಕುಟುಂಬವನ್ನು ದಂಗೆ ಏಳುವ ಭೀತಿಯಲ್ಲಿ ಬ್ರಿಟಿಷರು ಮೊದಲು ವೆಲ್ಲೂರಿಗೆ, ಬಳಿಕ ಕಲಕತ್ತಿಗೆ ಸ್ಥಳಾಂತರಿಸಿದರು. ಟಿಪ್ಪು ಮಗ 2ನೇ ಟಿಪ್ಪು ದೆಹಲಿಯಲ್ಲಿ 1857ರ ಮೊದಲ ಸ್ವಾತಂತ್ರ್ಯ ಸಮರದಲ್ಲೂ ಭಾಗವಹಿಸಿದ್ದ.
ಈ ಎರಡನೇ ಟಿಪ್ಪುವಿನ ಮಗಳು ಕಾಸಿಮೆಬಿಯನ್ನು ಮಾತ್ರ ಪ್ರಾಯಕ್ಕೆ ಬಂದ ಕಾರಣ, ಇನ್ನೂ ಮದುವೆಯಾಗದ ಕಾರಣ ಮೈಸೂರಿನಲ್ಲಿ ಗೌಪ್ಯ ಸ್ಥಳದಲ್ಲಿ ಅಡಗಿಸಿಡಲಾಗಿತ್ತು. ರಾಜವಂಶಸ್ಥೆ ಕಾಸಿಮೆಬಿಗೆ ರಾಜವಂಶದ ಅಥವಾ ರಾಜಪದವಿ ಗಳಿಸಿದ ಹುಡುಗನ ಜೊತೆಗೆ ಮದುವೆ ನಡೆಸಬೇಕಿತ್ತು. ವಯಸ್ಸು ದಾಟುತ್ತಿತ್ತು. ಹೀಗಿದ್ದಾಗ ಮೈಸೂರು ಒಡೆಯರ್ ಅರಮನೆಗೆ ದೂರದ ಹರಿಯಾಣದ ಭಿವಂಡಿ ಎಂಬ ಹಳ್ಳಿಯಿಂದ ಮೌಲಾ ಬಕ್ಷ್ ಎಂಬ ಹಿಂದೂಸ್ತಾನಿ ಮತ್ತು ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಬಲ್ಲ ಗಾಯಕ ಬಂದ. ಆಗ ಮೈಸೂರಿನಲ್ಲಿ ಮರದ ಅರಮನೆ ಇತ್ತು. ಅರಮನೆಯಲ್ಲಿ ದಸರಾದ ಸಂಭ್ರಮ. ಒಡೆಯರ್ ಎದುರು ಹಿಂದೂಸ್ತಾನಿ ಸಂಗೀತ ಕಚೇರಿ ನಡೆಸಿಕೊಟ್ಟ. ಅವನ ಗಾಯನಕ್ಕೆ ಮನಸೋತ ಅಂದಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮೌಲಾ ಬಕ್ಷಿಗೆ ಛತ್ರ ಚಾಮರಗಳೊಂದಿಗೆ ರಾಜರಿಗೆ ಕೊಡುವಂಥದ್ದೇ ಗೌರವವನ್ನು ನೀಡಿ ಮೈಸೂರಿನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿಸಿದರಂತೆ. ಆಗ ತೆಗೆದ ಚಿತ್ರವೇ ಇದು. ಇದೇ ವೇಳೆ ಗುಟ್ಟಾಗಿ ಎರಡನೇ ಟಿಪ್ಪು ಮಗಳು ಕಾಸಿಮೆಬಿಯನ್ನು ಮೌಲಾ ಬಕ್ಷಿಗೆ ಮದುವೆ ಮಾಡಿಸಲಾಯಿತು. ಈ ಮೌಲಾ ಬಕ್ಷಿನ ಕಾಲ 1833ರಿಂದ 1896. ಇದೇ ಹೊತ್ತಿಗೆ ಮೌಲಾ ಬಕ್ಷ್ ದಂಪತಿಗೆ ಬರೋಡಾದ ರಾಜ ಗಾಯಕ್ವಾಡ್ ತನ್ನ ಸಂಸ್ಥಾನಕ್ಕೆ ಆಗಮಿಸುವಂತೆ ಆಹ್ವಾನ ಬಂತು. ಗಾಯಕ್ವಾಡ್ ಮೌಲಾ ಬಕ್ಷಿಗೆ ಆಸ್ಥಾನ ವಿದ್ವಾಂಸ ಪದವಿ ನೀಡಿದ. ಬರೋಡಾದಲ್ಲೇ ಬದುಕು ಕಟ್ಟಿದ ಮೌಲಾ ಬಕ್ಷ್ ಅಲ್ಲಿ ಸಂಗೀತ ಕಲಿಕೆಗೆಂದೇ ಜ್ಞಾನಶಾಲವನ್ನು ಆರಂಭಿಸಿದ. ಅದು ಈಗ ಬರೋಡಾದ ವಿಶ್ವವಿದ್ಯಾನಿಲಯದ ಲಲಿತಕಲಾ ವಿಭಾಗವಾಗಿ ಬದಲಾಗಿದೆ. ಇದೇ ಕುಟುಂಬದ ರಹಮತ್ ಖಾನ್ ಮುಂದೆ ಸೂಫಿ ಸಂತನಾಗಿ ಹಿಂದೂಸ್ತಾನಿ ಗಾಯಕನಾಗಿ ಪ್ರಸಿದ್ಧಿ ಪಡೆದ. ಇವನ ಮಗನೇ ಹಜರತ್ ಇನಾಯತ್ ಖಾನ್. 1882ರ ಜುಲೈ 5ರಂದು ಇವರು ಹುಟ್ಟಿದ್ದು. ಪ್ರಸಿದ್ಧ ಸೂಫಿ ಸಂತ, ಹಿಂದೂಸ್ತಾನಿ ಸಂಗೀತ ವಿದ್ವಾಂಸ. ಬರೋಡಾದ ಇವರ ಮನೆಯಲ್ಲಿ ನಿತ್ಯ 60ಕ್ಕೂ ಹೆಚ್ಚು ಜನರಿಗೆ ಅಡುಗೆ ಮಾಡಲಾಗುತ್ತಿತ್ತಂತೆ. ಈ ಮನೆಯಲ್ಲಿ ನಿತ್ಯ ಎಲ್ಲ ಧರ್ಮೀಯರು ಸಂಗೀತ ಪ್ರವಚನ ಕೇಳಿ ಊಟ ಮಾಡುತ್ತಿದ್ದರಂತೆ. ಧರ್ಮಗಳ ಚರ್ಚೆ ನಡೆಯುತ್ತಿತ್ತಂತೆ. ತ್ಯಾಗರಾಜರ ಕೀರ್ತನೆಯೋ, ಹಿಂದೂಸ್ತಾನಿ ಕೃತಿಯೋ, ವೀಣಾವಾದನವೋ, ಒಂದಲ್ಲ ಒಂದು ಸಂಗೀತ ಕಚೇರಿ ದಿನವೂ ನಡೆಯುತ್ತಿತ್ತು. ಅಲ್ಲಿ ಧರ್ಮಗಳ ಹಂಗಿರಲಿಲ್ಲ. ಖುದ್ದು ಮೌಲಾ ಬಕ್ಷ್ ಸೂಫಿ ಪಂಥವಷ್ಟೇ ಅಲ್ಲದೆ ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳ ಪ್ರವಚನ ಕೊಡುತ್ತಿದ್ದ. ಇನಾಯತ್ ಖಾನ್ ಸೂಫಿ ಪಂಥದ ಕಟ್ಟ ಅನುಯಾಯಿಯಾಗಿ ಬೆಳೆದರು. ಮೂಲಭೂತವಾದಿಗಳು ಕೆಂಗಣ್ಣಿನಿಂದ ನೋಡುವ ಸೂಫಿಯಾಗಿ, ಪರಮ ಮುರ್ಷಿದನಾಗಿ ದೇಶದೆಲ್ಲೆಡೆ ಸಂಚರಿಸಿದರು. ಇವರ ಹಿಂದೂಸ್ತಾನಿ ಮತ್ತು ಕರ್ನಾಟಕಿ ಶಾಸ್ತ್ರೀಯ ಸಂಗೀತಕ್ಕೆ ಮನಸೋತ ಹೈದರಾಬಾದಿನ ನಿಜಾಮ ಇನಾಯತರನ್ನ ಇನ್ನೊಬ್ಬ ತಾನ್ಸೇನ್ ಎಂದು ಕರೆದ. ತನ್ನ ಕೈ ಬೆರಳಲ್ಲಿದ್ದ ವಜ್ರದುಂಗುರವನ್ನು ಉಡುಗೊರೆಯಾಗಿತ್ತ. ಮತ್ತೆ ಮೈಸೂರು ಅರಮನೆಗೆ ಬಂದು ಕೃಷ್ಣದೇವರಾಜ ಒಡೆಯರ್ ಎದುರು ಸಂಗೀತ ಕಚೇರಿ ಕೊಟ್ಟರು. ಒಡೆಯರಿಂದಲೂ ಬಿರುದು ಬಾವಲಿಗೆ ಭಾಜನರಾದರು. ಇನಾಯತ್ ನಮ್ಮ ಕಲಬುರ್ಗಿಯ ಖ್ವಾಜಾ ಬಂದೇ ನವಾಜರ ದರ್ಗಾದಿಂದ ಹಿಡಿದು ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ತಪಸ್ಸು ಕುಳಿತ ಋಷಿಮುನಿಗಳ ಆಶ್ರಮದವರೆಗೆ ಸುತ್ತಾಡಿ ಈ ನೆಲದ ಆಧ್ಯಾತ್ಮ ಘಮವನ್ನು ಆಘ್ರಾಣಿಸಿದವರು. ಕಾಶಿಯ ಗಂಗೆಯಲ್ಲಿ ಮಿಂದವರು, ಮಥುರಾ ಸೋಮನಾಥದಲ್ಲೆಲ್ಲ ಅಲೆದವರು, ಬೀದರ್ನ ಪ್ರಸಿದ್ಧ ಮಾಣಿಕ್ ಪ್ರಭು ಮಹಾರಾಜ್ ಪಿಟೀಲು ಚೌಡಯ್ಯರಂಥವರ ಜೊತೆಗೆಲ್ಲ ಸಂಭಾಷಿಸಿದವರು. ಇನಾಯತ್ಗೆ ಹಂಸಧ್ವನಿ ರಾಗದಲ್ಲಿ ಗಣಪತಿ ಸ್ತುತಿ ಹಾಡುವುದು ಇಷ್ಟ. ಶತಮಾನಗಳ ಹಿಂದೆ ಇವರು ಹಾಡಿದ ರಾಮ್ ನಾಮ್ ಬಿನಾ ಭಜನ್ ಈಗಲೂ ಹಸಿರಾಗಿಯೇ ಇದೆ. ಇದೇ ನೋಡಿ 100 ವರ್ಷದ ಹಿಂದೆ ಟಿಪ್ಪು ಮರಿಮೊಮ್ಮಗ ಹಾಡಿದ ಕಬೀರದಾಸರು ಬರೆದ ರಾಮನ ಭಜನೆ. ಹಿಂದೂ ಸಂಪ್ರದಾಯ, ದೇವರು, ವೇದೋಪನಿಷತ್ತುಗಳ ಮೇಲಿನ ಅವರ ಪ್ರೀತಿಯನ್ನು ಕಂಡು ಗುಜರಾತ್ನ ವಡೋದರಾದಲ್ಲಿ ಇನಾಯತರನ್ನ ಬಾಲ್ಯದ ಗೆಳೆಯರೆಲ್ಲ ವಿನಾಯಕ್ ಅಂತ ಕರೆಯುತ್ತಿದ್ದರಂತೆ. ಹಾಗಂತ ಇನಾಯತ್ 5 ಹೊತ್ತು ನಮಾಜ್ ಮಾಡುವುದನ್ನು ತಪ್ಪಿಸಿದವರಲ್ಲ. ಮತ್ತು ಕನ್ನಡದ ದಾಸವರೇಣ್ಯರಿಂದ ಹಿಡಿದು ತ್ಯಾಗರಾಜರು, ದೀಕ್ಷಿತರದ್ದೆಲ್ಲ ಕೃತಿಗಳನ್ನು ಶುಶ್ರಾವ್ಯವಾಗಿ ಹಾಡಿದವರು. ಇವೆಲ್ಲ ಹದವಾಗಿ ಬೆರೆತ ಆಧ್ಯಾತ್ಮ ಪಂಥವನ್ನೇ ಸೃಷ್ಟಿಸಿದವರು. ಈ ಪೀರ್ ಮುರೀದ್ ಮುರ್ಷಿದ್ ಪರಂಪರೆ ಈಗಲೂ ಅವರ ಮೊಮ್ಮಕ್ಕಳ ನೇತೃತ್ವದಲ್ಲಿ ಲಂಡನ್ನಲ್ಲಿ ಸಕ್ರಿಯವಾಗಿದೆ. ಬಳಿಕ ನೇಪಾಳಕ್ಕೆ ಹೋದರು. ಹಿಮಾಲಯದ ಗುಹೆಗಳಲ್ಲಿ ತಪಸ್ಸಲ್ಲಿದ್ದ ಋಷಿಗಳೊಂದಿಗೆ ಉಪನಿಷತ್ತುಗಳ ಬಗ್ಗೆ ಸಂವಾದಿಸಿದರು. ಸೌಹಾರ್ದ ಕೇಂದ್ರ ಅಜ್ಮೀರ್ನ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ದರ್ಗಾದ ಪರಮ ಅನುಯಾಯಿಯಾದರು. ನಂತರ ವಿದೇಶದಲ್ಲಿ ಮೊದಲು ಸೂಫಿ ಪಂಥದ ಪ್ರಚಾರಕ್ಕೆಂದು ಸೋದರರ ಜೊತೆ ತೆರಳಿದರು. 1910ರ ಸೆಪ್ಟೆಂಬರ್ 13ರಂದು ಇನಾಯತ್ 28ರ ಪ್ರಾಯದಲ್ಲಿದ್ದಾಗ ಬಾಂಬೆಯಿಂದ ನ್ಯೂಯಾರ್ಕ್ಗೆ ಪ್ರಯಾಣಿಸಿದರು. ಹಿಂದೂಸ್ತಾನದ ರಾಜ ಆಸ್ಥಾನದ ಸಂಗೀತ ವಿದ್ವಾಂಸರೆಂದು ಅಮೆರಿಕ, ರಷ್ಯಾ, ಯುರೋಪ್ಗಳಲ್ಲಿ ಸಂಗೀತ ಕಚೇರಿ ನಡೆಸಿದರು. ಇವರ ಗಾಯನ ವಾದನಕ್ಕೆ ತಬಲಾ ಸಾಥ್ ನೀಡಿದ್ದು ದಕ್ಷಿಣ ಭಾರತದ ರಾಮಸ್ವಾಮಿ ಅಯ್ಯರ್.
ಅಮೆರಿಕಾದ ರಾಮಕೃಷ್ಣಾಶ್ರಮದಲ್ಲಿ ಇನಾಯತ್ ಖಾನ್ ಪ್ರವಚನಗಳನ್ನು ಕೊಟ್ಟರು. ಆಗಲೇ ಅವರಿಗೆ ಪರಿಚಯವಾಗಿದ್ದು ಅಮೆರಿಕಾದ ಓರಾ ರೇ ಬೇಕರ್. ಮುಂದೆ ಅದೇ ಆಶ್ರಮದಲ್ಲಿ ಓರಾ ಬೇಕರ್ಗಳನ್ನು ಇನಾಯತ್ ಮದುವೆಯಾದರು. ಆಗ ಇನಾಯತ್ ಆಕೆಗಿಟ್ಟ ಹೆಸರು ಶಾರದಾ ಅಮೀನಾ ಬೇಗಂ ಎಂದು. ರಾಮಕೃಷ್ಣ ಪರಮಹಂಸರ ಪತ್ನಿ ಶಾರದಾ ಮಾತೆಯ ನೆನಪಲ್ಲಿ ಶಾರದಾ ಎಂದು ಹೆಸರಿಟ್ಟಿದ್ದರು. ಆ ಹೊತ್ತಿಗೆ ಸ್ವಾಮಿ ವಿವೇಕಾನಂದರ ಚಿಕಾಗೋದ ಐತಿಹಾಸಿಕ ಭಾಷಣ ನಡೆದು ಕೇವಲ 7 ವರ್ಷ ಕಳೆದಿತ್ತು. ವಿವೇಕಾನಂದರು ಅಮೆರಿಕಕ್ಕೆ ಕಾಲಿಡುವುದಕ್ಕೆ ಮುಂಚೆ ಭಾರತವನ್ನು ಹಾವಾಡಿಗರ ದೇಶ ಅಂತ ಕರೆಯಲಾಗ್ತಿತ್ತು. ವಿವೇಕಾನಂದರ ಇಮೇಜ್, ಮಾತು, ಪ್ರವಚನಗಳು ಅಮೆರಿಕದಲ್ಲಿ ಎಲ್ಲವನ್ನೂ ಬದಲಾಯಿಸಿತ್ತು. ಇದೇ ಕಾರಣಕ್ಕೆ ಭಾರತದಿಂದ ಬಂದ ಸಂತರು, ಗಾಯಕರ ಬಗ್ಗೆ ಅಲ್ಲಿ ವಿಶೇಷ ಗೌರವಾದರಗಳಿದ್ದವು. ಇನಾಯತ್ ಖಾನ್ ಕೂಡ ಅಮೆರಿಕದಲ್ಲಿ ಮೊದಲು ಸಂಗೀತ ಕಚೇರಿ ಕೊಟ್ಟದ್ದು, ಪ್ರವಚನ ನೀಡಿದ್ದು ಇದೇ ರಾಮಕೃಷ್ಣ ಆಶ್ರಮದಲ್ಲಿ. ವಿಶೇಷ ಅಂದರೆ ಸ್ವಾಮಿ ವಿವೇಕಾನಂದರಿಗೆ ಅಮೆರಿಕಾದಲ್ಲಿ ಆಶ್ರಯ ನೀಡಿದ್ದೇ ಈ ಓರಾ ಬೇಕರ್ ಕುಟುಂಬ. ರಾಮಕೃಷ್ಣ ಆಶ್ರಮಕ್ಕೆ ಪ್ರವಚನ ಕೇಳಲು ಹೋಗುತ್ತಿದ್ದವಳಿಗೆ ಇನಾಯತ್ ಖಾನ್ ಪರಿಚಯವಾದರು. ಈ ಓರಾ ಬೇಕರ್ ಅಲಿಯಾಸ್ ಶಾರದಾ ಅಮೀನಾ ಬೇಗಂ ಸೋದರ ಅಮೆರಿಕದಲ್ಲಿ ಮೊದಲ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದವರು. ದೇಶ ಸುತ್ತುತ್ತಾ ಇನಾಯತ್ ಖಾನ್ ರಷ್ಯಾಕ್ಕೆ ಬಂದಿದ್ದರು. ಅಲ್ಲಿ ಖ್ಯಾತ ಲೇಖಕ ಲಿಯೋ ಟಾಲ್ಸ್ಟಾಯ್ ಮಗನ ಮನೆಯಲ್ಲೂ ಇವರ ಸಂಗೀತ ತಂಡ ಕಚೇರಿ ನಡೆಸಿತ್ತು. ಹಾಗೆ ರಷ್ಯಾದಲ್ಲಿದ್ದಾಗಲೇ ಈ ದಂಪತಿಗೆ ಹುಟ್ಟಿದವಳು ನೂರುನ್ನೀಸಾ ಇನಾಯತ್ ಖಾನ್. ನೂರ್ ಅಂದರೆ ಬೆಳಕು. ಅವಳು ಹಜರತ್ ಇನಾಯತ್ ಖಾನ್ರ ಇಡೀ ಕುಟುಂಬಕ್ಕೆ ಬೆಳಕಾಗಿದ್ದಳು. ಮುಂದೆ ಭಾರತಕ್ಕೂ, ಬ್ರಿಟನ್ಗೂ, ಫ್ರಾನ್ಸ್ಗೂ, ಅಷ್ಟೇ ಏಕೆ ಇಡೀ ವಿಶ್ವಕ್ಕೆ ಬೆಳಕಾಗುವವಳಿದ್ದಳು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇನಾಯತ್ ಖಾನರು ಲಂಡನ್ನಲ್ಲಿ ಸಂಗೀತ ಕಚೇರಿ ನಡೆಸಿ ಹಣ ಸಂಗ್ರಹಿಸಿಕೊಟ್ಟಿದ್ದರು. ಅಂಥ ಒಂದು ಕಚೇರಿಯಲ್ಲಿ ಗಾಂಧೀಜಿ ಕೂಡ ಭಾಗವಹಿಸಿದ್ದರು. ಫ್ರಾನ್ಸ್ನ ಸೂರನ್ನಲ್ಲಿ ಇನಾಯತ್ ಖಾನ್ ಎಲ್ಲ ಧರ್ಮಗಳ ಆರಾಧನಾ ಪದ್ಧತಿ ಇರೋ ಆರಾಧನಾ ಕೇಂದ್ರವನ್ನು ಆರಂಭಿಸಿದರು. ಆ ಮಂದಿರಕ್ಕೆ ಅಡಿಗಲ್ಲು ಹಾಕುವ ಸಂದರ್ಭ ಭಾರತದ ಗಂಗಾ ತೀರದಿಂದ ಮಣ್ಣು ತೆಗೆದುಕೊಂಡು ಹೋಗಲಾಗಿತ್ತು. ಇಂಥ ಇನಾಯತ್ 45ರ ಪ್ರಾಯದಲ್ಲಿ ಅಪ್ಪಟ ಸನ್ಯಾಸಿಯಾಗಿ ವಿದೇಶಿ ನೆಲದಲ್ಲಿ ಪತ್ನಿ, ಮಕ್ಕಳು, ಬಂಧುಗಳೆಲ್ಲರನ್ನೂ ಬಿಟ್ಟು ಭಾರತಕ್ಕೆ ಬಂದು ಕೊನೆಯುಸಿರೆಳೆದರು. ದೆಹಲಿಯ ನಿಜಾಮುದ್ದೀನ್ನಲ್ಲಿ ಈಗಲೂ ಅವರ ಸಮಾಧಿ ಇರೋ ದರ್ಗಾ ಇದೆ. ನೂರ್ ಇನಾಯತ್ ಖಾನ್ ಬೆಳೆದ ಪರಿಸರವೇ ಆಗಿತ್ತು. ಸದಾ ಹಾಡು, ವೀಣೆ, ಪಿಯಾನೋ ವಾದನ, ಪ್ರವಚನ, ಕುರಾನ್, ಹದೀಸ್, ಉಪನಿಷತ್ತು, ಬೈಬಲ್, ವೇದ, ವೇದಾಂತಗಳ ಮಾತು. ಫ್ರಾನ್ಸ್ನಲ್ಲಿರೋ ಅವರ ಫಜಲ್ ಮಂಜಿಲ್ ಎಂಬ ಮನೆಯಲ್ಲಿ ಎಲ್ಲ ಧರ್ಮದವರು ಸೇರುತ್ತಿದ್ದರು. ಇನಾಯತ್ ಖಾನರ ದೊಡ್ಡ ಗ್ರಂಥಾಲಯದಲ್ಲಿದ್ದ ಪುಸ್ತಕಗಳನ್ನು ಓದುತ್ತಿದ್ದಳು. ತತ್ವಜ್ಞಾನ, ಧರ್ಮ, ಸಾಹಸ ಇತ್ಯಾದಿಗಳನ್ನು ಕುರಿತ ಪುಸ್ತಕಗಳು ಅವು. ನೂರ್ಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ. ಫಜಲ್ ಮಂಜಿಲ್ಗೆ ಅಕ್ಕಪಕ್ಕದ ಮಕ್ಕಳನ್ನು ಕರೆದು ಆಡುತ್ತಿದ್ದಳು. ಅವರಿಗೆ ಭಾರತೀಯ ಪುರಾಣದ ಕಥೆಗಳು, ಪಂಚತಂತ್ರ, ಬುದ್ಧನ ಜಾತಕ ಕಥೆಗಳನ್ನು ಓದಿ ಹೇಳುತ್ತಿದ್ದಳು. ಮುಂದೆ ಇದನ್ನೇ ಒಂದು ಪುಸ್ತಕವಾಗಿ ಪ್ರಕಟಿಸಿದ್ದಳು. ನೂರ್ ಬರೆದ 20 ಜಾತಕ ಟೇಲ್ಸ್ ಪುಸ್ತಕ ಈಗಲೂ ಅಮೆಜಾನ್ನಲ್ಲಿ ಸಿಗುತ್ತೆ. ಅವಳಿಗೆ ವೀಣೆ ನುಡಿಸೋದು ಅತಿ ಇಷ್ಟದ ಸಂಗತಿಯಾಗಿತ್ತು. ವೀಣೆ ಹಿಡಿದು ಕುಳಿತ ಶಾರದೆಯ ಚಿತ್ರ ಅವಳನ್ನು ತುಂಬ ಆಕರ್ಷಿಸಿತ್ತು. ತಾನೂ ಶಾರದಾ ದೇವಿಯಂತೆ ಸೀರೆಯುಟ್ಟು ವೀಣೆ ಹಿಡಿದು ಫಜಲ್ ಮಂಜಿಲ್ನ ತೋಟದಲ್ಲಿ ಕುಳಿತ ಚಿತ್ರ ತೆಗೆಸಿಕೊಂಡಿದ್ದಳು. ಹೀಗೆ ಎಲ್ಲವೂ ಚೆನ್ನಾಗಿಯೇ ನಡೀತಿತ್ತು. ಇನಾಯತ್ ವಿಶ್ವದಲ್ಲೆಲ್ಲ ಪ್ರಸಿದ್ಧರಾಗಿ ಬಿಟ್ಟಿದ್ದರು. ತಂದೆಯ ಬೆಳಕಲ್ಲಿ ನೂರ್ ಕೂಡ ಖುಷಿಯಾಗಿದ್ದಳು. ಆದರೆ ಅದು ಹೆಚ್ಚು ಸಮಯ ಉಳಿಯಲಿಲ್ಲ. 2ನೇ ಮಹಾಯುದ್ಧದ ಹೊತ್ತು ಹಿಟ್ಲರ್ ದುತ್ತನೆ ಎದ್ದು ಬಿಟ್ಟಿದ್ದ. 1940 ಜೂನ್ 4 ಮಂಗಳವಾರ ಬೆಳಗ್ಗೆ 10:30 ವೇಳೆಗೆ ಜರ್ಮನ್ನರು ಇಡೀ ಫ್ರಾನ್ಸನ್ನು ಆಕ್ರಮಿಸಿಕೊಂಡಿದ್ದರು. ರಾತ್ರೋರಾತ್ರಿ ಫ್ರೆಂಚ್ ಪಡೆಗಳೆಲ್ಲ ದಿಕ್ಕೆಟ್ಟು ಓಡಿದವು. ಪ್ಯಾರಿಸ್ ನಗರ ಸಂಪೂರ್ಣವಾಗಿ ನಾಜಿಗಳ ಕೈವಶವಾಗಿತ್ತು. ನೂರ್ ಕುಟುಂಬವು ರಾತ್ರೋರಾತ್ರಿ ಫ್ರಾನ್ಸ್ನಿಂದ ಲಂಡನ್ಗೆ ಪಲಾಯನ ಮಾಡಬೇಕಾಗಿ ಬಂತು. ಹಾಗೆ ಇಡೀ ಜಗತ್ತೇ 2 ಪಕ್ಷವಾಗಿ ಕಾದಾಡಿತ್ತು. ನಾಯಕರು ಕೈಕಟ್ಟಿ ಕುಳಿತಿದ್ದರು. ಜನ ನಿಂತು ನೋಡುತ್ತಿದ್ದರು. ಮಹಾಯುದ್ಧ ನಡೆದ 6 ವರ್ಷಗಳಲ್ಲಿ 6 ಕೋಟಿ ಜನ ಹತ್ಯೆಯಾದರು. 6 ಕೋಟಿ ಅಮಾಯಕ ಜೀವಗಳು. ಒಂದು ಜನಾಂಗವೇ 2/3 ಭಾಗ ನಾಶವಾಯಿತು. ಲಂಡನ್ಗೆ ಬಂದಾಗ ಎಲ್ಲಿ ನೋಡಿದ್ರೂ ಸೇನೆಗೆ ಸೇರುವಂತೆ ಆಹ್ವಾನಿಸಿದ ಕರಪತ್ರಗಳು ಕಾಣಿಸಿದವು. ನೂರ್ ಕೂಡ ತನಗೂ ಸೇನೆ ಸೇರಬೇಕು ಅಂತ ಅನ್ನಿಸಿತು. ಆದರೆ ತನ್ನ ಹಬ್ಬ ಭಾರತದಿಂದ ಹೊರಟವರು ಇಡೀ ವಿಶ್ವಾದ್ಯಂತ ಅಹಿಂಸೆಯನ್ನು ಸಾರುತ್ತಾ ಬಂದವರು. ಅಂಥವಳ ಮಗಳು ಈಗ ಹಿಂಸೆಯೇ ಮೂಲವಾದ ಯುದ್ಧದಲ್ಲಿ ಭಾಗಿಯಾಗುವುದಾ ಅಂತ ಗೊಂದಲಕ್ಕೊಳಗಾದಳು. ಆಗ ನೂರೊಳಗೆ ನೆನಪಾದದ್ದು ಅಬ್ಬಾಜಾನ್ ತನ್ನ ಪ್ರವಚನಗಳಲ್ಲಿ ಹೇಳುತ್ತಿದ್ದ ಶ್ರೀಕೃಷ್ಣನ ಗೀತೆ. ಭಗವದ್ಗೀತೆಯನ್ನು ನೂರಳು ಓದಿಕೊಂಡಿದ್ದಳು. ಅದು ಅವಳಿಗೂ ಜೀವನ ದರ್ಶನದಂತೆ ಕಾಣಿಸಿತ್ತು. ಅದನ್ನು ತನ್ನ ಗೆಳತಿ ಜೀವನ ಚರಿತ್ರೆಗಾರ್ತಿ ಪುಲ್ಲರಳ ಜೊತೆಗೂ ನೂರ್ ಚರ್ಚಿಸುತ್ತಿದ್ದಳು. ಗೀತೆಯ 2ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಬರುವ ಮಾತು ಈಗ ಅವಳ ಸಂದರ್ಭಕ್ಕೆ ಅತ್ಯಂತ ಸೂಕ್ತವಾಗಿತ್ತು. ಕೌರವರು ತನ್ನ ಸೋದರರು ಎಂದು ತಿಳಿದ ಅರ್ಜುನ ಖಡ್ಗ ಹಿಡಿಯಲು ಹಿಂಜರಿದಿದ್ದ. ಯುದ್ಧ ಬೇಡವೆಂದು ಭಾವ ಕೃಷ್ಣನಿಗೆ ಹೇಳಿದ್ದ. ಆ ಸಂದಿಗ್ಧದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ ಮಾತು, ಯಾವ ಸುಳ್ಳು ಹೇಳುವುದರಿಂದ ಸಮಾಜಕ್ಕೆ ಹಿತವಾಗುತ್ತದೋ ಅದು ಸತ್ಯ, ಯಾವ ಸತ್ಯ ಹೇಳುವುದರಿಂದ ಸಮಾಜಕ್ಕೆ ಕೆಡುಕಾಗುತ್ತದೋ ಅದು ಸುಳ್ಳು. ಒಂದು ಹಿಂಸೆಯಿಂದ ಅನೇಕ ಅಹಿಂಸೆ ಸಾಧ್ಯವಾದರೆ ಅದು ಅಹಿಂಸೆ.
ಒಂದು ಯುದ್ಧದಿಂದ ತಲೆತಲಾಂತರದವರೆಗೆ ಅಹಿಂಸೆ ಸ್ಥಾಪನೆ ಸಾಧ್ಯವಾದರೆ ಯುದ್ಧ ಮಾಡುವುದರಲ್ಲಿ ತಪ್ಪಿಲ್ಲ. ಹೀಗೆ ಚರಿತ್ರೆಯಲ್ಲಿ ವಿಶ್ವದ ಒಂದು ಮೂಲೆಯ ಅಧ್ಯಾತ್ಮ ಇನ್ನೊಂದು ಮೂಲೆಯ ಮಹಾಸಂಕಷ್ಟಕ್ಕೆ ಪರಿಹಾರವಾಗಿತ್ತು. ಈ ಹೊತ್ತಲ್ಲಿ ಕೇವಲ ನಿಂತು ನೋಡಲಾರೆವು ಎಂದು ನಿರ್ಧರಿಸಿದ್ದರು. ಬ್ರಿಟನ್ ಸೇನಾಪಡೆಗೆ ಅರ್ಜಿ ಸಲ್ಲಿಸಿಯೇ ಬಿಟ್ಟಳು ನೂರ್. ಮೊದಲು ರೆಡ್ ಕ್ರಾಸ್ನ ಚಟುವಟಿಕೆಯಲ್ಲಿ ಭಾಗಿಯಾದಳು. ನಂತರ ಬ್ರಿಟನ್ ಸೇನೆಯಲ್ಲಿ ನರ್ಸ್ ಆಗಿ ಸೇರಿಕೊಂಡಳು. ಅದೇ ಹೊತ್ತಿಗೆ ಹಿಟ್ಲರ್ನ ಯುದ್ಧ ತಂತ್ರಗಳಿಗೆ ಬೆದರಿದ ಬ್ರಿಟನ್ ಸೇನೆಯಲ್ಲಿ ವಿನ್ಸ್ಟನ್ ಚರ್ಚಿಲ್ ಆತನನ್ನು ಮಡಿಯಲು ಒಂದು ವಿಶೇಷ ರಹಸ್ಯ ಸೇನಾಪಡೆಯನ್ನು ಸ್ಥಾಪಿಸಿದ. ಸ್ಪೆಷಲ್ ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ಅಂದರೆ SOE ಫ್ರಾನ್ಸ್ ಸೆಕ್ಷನ್. SOEಯ ರಹಸ್ಯ ಏಜೆಂಟರು ಜರ್ಮನ್ನರ ನೆಲದಲ್ಲೇ ಇದ್ದು ಶತ್ರು ದೇಶದ ದಾಳಿಯ ಬಗ್ಗೆ ಪೂರ್ವ ಸೂಚನೆ ಕೊಡುವುದು, ಅಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗುತ್ತಾ ನಾಜಿಗಳ ಶಕ್ತಿ ಕುಂದಿಸುವುದು ಈ ಪಡೆಯ ಕೆಲಸ. 1942ರ ಆಗಸ್ಟ್ 28ರಂದು ನೂರ್ಗೆ ಸೇನಾ ಸಂದರ್ಶನಕ್ಕೆ ಬರುವಂತೆ ಪತ್ರ ಬಂದಿತ್ತು. ವೆಸ್ಟ್ ಮಿನ್ಸ್ಟರ್ನ ವಾರ್ ಆಫೀಸ್ನಲ್ಲಿ ಸಂದರ್ಶನ. ಇತ್ತ ಇಡೀ ದೇಶದ ಜನ ಬ್ರಿಟಿಷರನ್ನು ದೇಶದಿಂದ ಹೊರಟೋಗಿ ಎಂದು ಬೀದಿಗಿಳಿದು ಹೋರಾಡುತ್ತಿದ್ದರೆ, ಅತ್ತ ಅದೇ ಬ್ರಿಟಿಷರ ನೆಲದಲ್ಲಿ ನರರಕ್ಕಸ ಹಿಟ್ಲರ್ನ ವಿರುದ್ಧ ಸೆಣಸಲು ನಮ್ಮ ಮೈಸೂರಿನ ಹುಡುಗಿ ಬ್ರಿಟಿಷ್ ಸೇನೆ ಸೇರಲು ಲಂಡನ್ನ ವಾರ್ ಆಫೀಸ್ನ ಬಿಳಿಯ ಅಧಿಕಾರಿ ಎದುರು ಕುಳಿತಿದ್ದಳು. ಯಾವ ಚರ್ಚಿಲ್ ಭಾರತಕ್ಕೆ ಮಾರಕವಾಗಿದ್ದನೋ ಆತನ ಸೇನೆಯಲ್ಲಿ ನಮ್ಮ ನೂರ್ ಒಬ್ಬ ಕಾಲಾಳುವಾಗಿ ಸೇರಲು ಅರ್ಜಿ ಹಾಕಿದ್ದಳು. ಸಂದರ್ಶನ ನಡೆಸಿದ್ದ ಆ ಅಧಿಕಾರಿ ಈ ಹುಡುಗಿಯ ಹಿನ್ನೆಲೆ ತಿಳಿದು ನೇರವಾಗಿ ಕೇಳಿದ್ದ, ನೀನು ಭಾರತದವಳು, ಈಗ ಬ್ರಿಟಿಷ್ ಸೇನೆಯ ಬೇಹುಗಾರಿಕಾ ಪಡೆ ಸೇರಲು ಬಂದಿದ್ದೀಯೆ. ಆದರೆ ಅಲ್ಲಿ ಭಾರತದಲ್ಲಿ ಇಡೀ ದೇಶ ನಮ್ಮ ವಿರುದ್ಧ ಎದ್ದು ನಿಂತಿದೆ. ನೀನು ನಮ್ಮ ಪರ ನಿಲ್ಲುತ್ತೀಯೋ ಅಥವಾ ನಮ್ಮ ವಿರುದ್ಧ ಹೋರಾಡುತ್ತಿರುವ ಭಾರತದ ನಾಯಕರ ಪರ ನಿಲ್ಲುತ್ತೀಯೋ? ಇಂಥ ಪ್ರಶ್ನೆಯನ್ನು ಆಕೆ ನಿರೀಕ್ಷಿಸಿರಲಿಲ್ಲ. ಆದರೆ ಉತ್ತರಿಸಿದಳು, ಹೌದು, ನಾನು ಭಾರತೀಯಳು. ನನಗೆ ನನ್ನ ದೇಶ ಹೊರಗಿನಿಂದ ಮುಕ್ತಿ ಪಡೆಯುವುದು ಮುಖ್ಯ. ಆದರೆ ಈ ಹೊತ್ತಲ್ಲಿ ನಾನು ಇಡೀ ಜಗತ್ತನ್ನು ಕಾಡುತ್ತಿರುವ ನರರಾಕ್ಷಸರ ವಿರುದ್ಧ ಬ್ರಿಟಿಷರ ಪರ ನಿಂತು ಹೋರಾಡುತ್ತೇನೆ. ಈ ಮಹಾಯುದ್ಧದಲ್ಲಿ ಸತ್ಯ ಗೆಲ್ಲುತ್ತದೆ ಎಂಬ ವಿಶ್ವಾಸವಿದೆ. ಆ ಬಳಿಕ ನಿಜಕ್ಕೂ ನಾನು ಭಾರತಕ್ಕೆ ತೆರಳುತ್ತೇನೆ. ಭಾರತದ ಪರ ನಿಮ್ಮ ವಿರುದ್ಧ ಹೋರಾಡುತ್ತೇನೆ. ಕೆಲಸ ಕೇಳಿ ಹೋದವಳು ಆ ದೇಶದ ವಿರುದ್ಧವೇ ಮಾತನಾಡಿದ್ದಳು. ನಮ್ಮ ಮೈಸೂರಿನ ಹುಡುಗಿ, ಖುದ್ದು ನೂರಳ ಜೊತೆಗೆ ಒಡನಾಡಿದ್ದ ಅವಳ ಗೆಳತಿ ಜೀನ್ ಓವರ್ಟನ್ ಫುಲ್ಲರ್ ಅವರ ಪುಸ್ತಕದಲ್ಲಿ ಇವೆಲ್ಲ ವಿವರಗಳಿವೆ. ಹುಟ್ಟಿದ್ದು ಮಾಸ್ಕೋ, ಅಮೆರಿಕದ ತಾಯಿ, ಭಾರತದ ತಂದೆ, ಸೂಫಿ ಸಂಪ್ರದಾಯದಂತೆ ಲಂಡನ್ ಮತ್ತು ಪ್ಯಾರಿಸ್ನಲ್ಲಿ ಬೆಳೆದವಳು, ಅತ್ಯಂತ ಹೆಚ್ಚು ಪ್ರೀತಿಸುತ್ತಿದ್ದ ಇಂಡಿಯಾಕ್ಕೆ ಭೇಟಿ ನೀಡುತ್ತಿದ್ದವಳು, ಆದರೆ ಫ್ರಾನ್ಸ್ ತನ್ನ ಮನೆ ಎಂದುಕೊಂಡಿದ್ದವಳು. ಗಾಂಧಿ, ನೆಹರೂರಂಥ ಹಲವು ನಾಯಕರು ಜೈಲು ಪಾಲಾಗಿದ್ದು ಅವಳಿಗೆ ಗಾಢವಾಗಿ ತಟ್ಟಿತ್ತು. ಯುದ್ಧಾನಂತರ ಇಂಡಿಯಾಕ್ಕೆ ಹೋದರೆ ತನಗೂ ಇದೇ ಗತಿಯಾದೀತೇನೋ ಎಂದು ಬಯಸರಿಸಿಕೊಂಡಿದ್ದಳು ನೂರ್. ಸಂದರ್ಶನ ಮುಗಿದ ಬಳಿಕ ಈ ಕೆಲಸ ತನಗೆ ಸಿಗೋದಿಲ್ಲ ಅಂತಲೇ ಭಾವಿಸಿದ್ದಳು. ಹಾಗಂತ ಗೆಳತಿ ಫುಲ್ಲರ್ ಜೊತೆಗೂ ಹೇಳಿಕೊಂಡಿದ್ದಳು. ಆದರೆ ಸೇನಾ ನೇಮಕಾತಿಯ ಆದೇಶ ಬಂದಿತ್ತು. ನೂರ್ ಬ್ರಿಟನ್ ಸೇನೆಯ ಫ್ರೆಂಚ್ ಸೆಕ್ಷನ್ನ ಮೊದಲ ಮಹಿಳಾ ಗೂಢಚಾರಳಾಗಿ ಆಯ್ಕೆಯಾಗಿದ್ದಳು. ಫ್ರೆಂಚ್ ಭಾಷೆಯಲ್ಲಿ ನೈಪುಣ್ಯ, ಪ್ಯಾರಿಸ್ನಲ್ಲಿ ಹುಟ್ಟಿದ್ದು ಇವೆಲ್ಲ ನೂರ್ ನೇಮಕವಾಗೋದಕ್ಕೆ ಕಾರಣವಾಗಿತ್ತು. 1943ರ ಮಾರ್ಚ್ 29ರಂದು ಆಕ್ಸ್ಫರ್ಡ್ ಶೈರ್ನ ಥೇಮ್ಸ್ ಪಾರ್ಕ್ನಲ್ಲಿ ಇದೇ F ಸೆಕ್ಷನ್ನ ಟ್ರೈನಿಂಗ್ಗೆ ಸೇರಿಕೊಂಡಳು. ಎರಡನೇ ಮಹಾಯುದ್ಧದ ಅತಿ ಭಯಾನಕ ಬೇಹುಗಾರಿಕೆಯ ಟ್ರೈನಿಂಗ್. ನೂರ್ ಹಿಟ್ಲರ್ ಪಡೆಯ ಅಧೀನದಲ್ಲಿದ್ದ ಪ್ಯಾರಿಸ್ಗೆ ತೆರಳಿ ಅಲ್ಲಿ ಬೇಹುಗಾರಿಕೆ ನಡೆಸಬೇಕಿತ್ತು. ಆ ದೇಶದಿಂದ ಮಣಭಾರದ ವೈರ್ಲೆಸ್ ಮೆಷಿನ್ ಮೂಲಕ ಗೂಢಲಿಪಿಯಲ್ಲಿ ಸಂದೇಶಗಳನ್ನು ಲಂಡನ್ಗೆ ಕಳಿಸಬೇಕಿತ್ತು. ಈ ತರಬೇತಿಯ ಮೊದಲೇ ನೂರಳ ಎಲ್ಲ ಹಿನ್ನೆಲೆಯನ್ನು ತಿಳಿದುಕೊಂಡ ಬ್ರಿಟಿಷ್ ಅಧಿಕಾರಿ ಲೀ ಮಾರ್ಕ್ಸ್ ರಣರಂಗದಲ್ಲಿ ನೀನು ಸುಳ್ಳನ್ನು ಹೇಳಬೇಕಾಗುತ್ತೆ ಎಂದಿದ್ದ. ಆದರೆ ಈ ಹುಡುಗಿ ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಲಾರೆ ಎಂದಿದ್ದಳು. ಗೂಢಚಾರಣಿಯಾಗಿ ಸುಳ್ಳು ಹೇಳದಿದ್ದರೆ ಹೇಗೆ? ಲೀ ಮಾರ್ಕ್ಸ್ ಪ್ರಶ್ನಿಸಿದ್ದ. ಆದರೆ ನೂರ್ ಇನಾಯತ್ ಖಾನ್ ಸಾವು ಬೇಕಾದರೂ ಬರಲಿ, ಸುಳ್ಳು ಹೇಳಲಾರೆ ಎಂದು ಬಿಟ್ಟಿದ್ದಳು. ನೂರ್ ಅವಳ ಈ ಮನಸ್ಥಿತಿಗೆ ತಂದೆ ಹಜರತ್ ಇನಾಯತ್ ಖಾನ್ ಕಾರಣ ಎಂದು ಬ್ರಿಟನ್ ಸೇನಾಧಿಕಾರಿಗಳು ತಿಳಿದುಕೊಂಡಿದ್ದರು. ಈ ಇನಾಯತ್ ಖಾನ್ ಬಾಲ್ಯದಲ್ಲಿ ಸತ್ಯ ಹರಿಶ್ಚಂದ್ರನ ನಾಟಕವನ್ನು ಎಷ್ಟೋ ಬಾರಿ ಆಡಿದವರು. ಬೈಬಲ್ನಲ್ಲಿ ಬರೋ ಇಂಥದ್ದೇ ಇನ್ನೊಂದು ಪಾತ್ರ ಜಾಬ್ ಬಗ್ಗೆಯೂ ಮೆಚ್ಚಿಕೊಂಡವರು. ತನ್ನ ದೇಶಭಕ್ತಿ ಗೀತೆಯ ಮೂಲಕ ಲಂಡನ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಕಣ್ಣಲ್ಲಿ ನೀರು ಬರಿಸಿದವರು. ಸರೋಜಿನಿ ನಾಯ್ಡು, ರವೀಂದ್ರನಾಥ್ ಠಾಕೂರ್ ಅಂಥವರ ಒಡನಾಡಿ. ಗಾಂಧಿ, ನೆಹರು ಕೃತಿಗಳನ್ನು ನೂರ್ ಓದಿಕೊಂಡಿದ್ದಳು. ಮಾತ್ರವಲ್ಲ, ಲಂಡನ್ನಲ್ಲಿದ್ದುಕೊಂಡು ರಹಸ್ಯವಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆ ನಡೆಸುತ್ತಿದ್ದ ಕೃಷ್ಣ ಮೆನನ್ರಂಥ ಸಖ್ಯವೂ ಈಕೆಗಿತ್ತು. ಲಂಡನ್ ಬುಕ್ ಹೌಸ್ನ ಮಾಲೀಕನ ಮಗ, ಸಾಹಿತ್ಯ ಪ್ರೇಮಿಯಾಗಿದ್ದ, ಬ್ರಿಟಿಷ್ ಸೇನೆಗೆ ಗೂಢಲಿಪಿ ವಿನ್ಯಾಸಕಾರನಾಗಿದ್ದ. ಅವನು ನೂರ್ ಬರೆದ ಬುದ್ಧನ ಜಾತಕ ಕಥೆಗಳ ಪುಸ್ತಕವನ್ನು ತರಿಸಿ ಓದಿದ್ದ ಮತ್ತು ಆ ಎರಡನೇ ಮಹಾಯುದ್ಧದ ಕಾರ್ಮೋಡದ ಹೊತ್ತಲ್ಲಿ ವಾರ್ ಆಫೀಸ್ನಲ್ಲಿ ಅವಳೇ ಬರೆದ ಆ ಕಥೆಗಳ ಆಧಾರದಲ್ಲಿ ಗೂಢಚಾರಿಕೆಯ ಪಾಠ ಹೇಳಿಕೊಟ್ಟಿದ್ದ. ಬ್ರಿಟಿಷ್ ಸೇನೆಯ ಪ್ರಧಾನ ಕಚೇರಿಯ ಪಕ್ಕದ ಬಿಲ್ಡಿಂಗ್ನಲ್ಲಿ ಖುದ್ದು ಬ್ರಿಟಿಷ್ ಅಧಿಕಾರಿಯೇ ತಾನು ಓದಿದ್ದ ಬ್ರಹ್ಮದತ್ತ ಮತ್ತು ಕೋತಿಗಳ ಕಥೆಯನ್ನು ಇದೇ ನೂರಳ ಎದುರು ಉರು ಹೊಡೆಯುತ್ತಿದ್ದ.
ಮತ್ತು ಆ ಕಥೆಯ ಆಧಾರದಲ್ಲಿ ಅವಳಿಗೆ ಕೋಡೆಡ್ ಸಂದೇಶಗಳನ್ನು ಕಳುಹಿಸುವ ಕಲೆಯನ್ನು ತಿಳಿ ಹೇಳುತ್ತಿದ್ದ. ಎಲ್ಲಿಯ ಹಿಟ್ಲರ್, ಎಲ್ಲಿಯ ನೂರ್, ಎಲ್ಲಿಯ ಬ್ರಹ್ಮದತ್ತ ಮತ್ತು ಎಲ್ಲಿಯ ಗೌತಮ ಬುದ್ಧ. ಈ ಸಂದೇಶಗಳನ್ನು ಕೋಡ್ ವರ್ಡ್ಗಳಲ್ಲಿ ಬರೆದ ಬಳಿಕ ಅದಕ್ಕೊಂದು ಲಾಕ್ ಹಾಕಬೇಕು. ಆ ಲಾಕ್ ಹೇಗೆಂದರೆ, ನೀನು ನಮಗೆ ಕಳಿಸುವ ಪ್ರತಿ ಸಂದೇಶದಲ್ಲೂ 18ನೇ ಪದವನ್ನು ಖಾಲಿ ಬಿಡಬೇಕು. 18ನೇ ಪದ ಖಾಲಿ ಇದ್ದರೆ ಮಾತ್ರ ಅದು ನೀನು ಕಳುಹಿಸಿದ ಮೆಸೇಜ್ ಅಂತ ನಾವು ನಂಬ್ತೀವಿ. 18ನೇ ಪದ ಖಾಲಿ ಬಿಡದೇ ಇದ್ದರೆ ನೀನು ಸೆರೆ ಸಿಕ್ಕಿದ್ದೀಯಾ ಅಂತ ನಮಗೂ ಕನ್ಫರ್ಮ್ ಆಗುತ್ತೆ ಎಂದಿದ್ದ. 18 ನನ್ನ ಲಕ್ಕಿ ನಂಬರ್ ಎಂದಿದ್ದಳು ನೂರ್. All you need to do is remember to never use a key phrase with 18 letters in it. Any other number but not 18. If we receive a message with 18 letters, we'll know you've been caught by the Germans and they're using your radio. 18's my lucky number. Yes, I can do that. And I promise I'll not forget it. I'll not disappoint you, Mr. Marks. ಹಾಗೆ ನೂರ್ ಎಲ್ಲ ಟ್ರೈನಿಂಗ್ಗಳು ಮುಗಿದು 1943 ಜೂನ್ 16 ಹುಣ್ಣಿಮೆ ರಾತ್ರಿ ಬ್ರಿಟನ್ ಸೇನೆಯ ರೇಡಿಯೋ ಆಪರೇಟರ್ ಕೆಲಸದ ಗೂಢಚಾರಿಣಿಯಾಗಿ ರಣರಂಗಕ್ಕೆ ಹೊರಟೇ ಬಿಟ್ಟಳು. ಒಂದು ಛಾಯಾಯುದ್ಧಕ್ಕೆ ಕಾಲಾಳುವಾಗಿ ಹೊರಟಿದ್ದಳು. ನಮ್ಮ ಅಜ್ಜಿ ಹೇಳುವ ಕಥೆಯಂತೆ 7 ಮಲ್ಲಿಗೆ ತೂಕದ ರಾಜಕುಮಾರಿ. ಲಂಡನ್ನಿಂದ 64 ಮೈಲು ದೂರದ ಟ್ಯಾಂಗ್ ಮೆರೆಯ ಬ್ರಿಟನ್ ವಾಯುನೆಲೆಯಿಂದ ಲೈಸಾಂಡರ್ ಹೆಲಿಕಾಪ್ಟರ್ನಲ್ಲಿ ಪ್ಯಾರಿಸ್ನತ್ತ ಹೊರಟಳು. ಈಗ ಅವಳ ಹೆಸರನ್ನು ಬದಲಿಸಲಾಗಿತ್ತು, ಮ್ಯಾಡಲಿನ್ ಅಂತ. ಆ ರಾತ್ರಿ BBC ಫ್ರೆಂಚ್ ರೇಡಿಯೋದಲ್ಲಿ ಮನೋರಂಜನಾ ಕಾರ್ಯಕ್ರಮಗಳ ಮಧ್ಯೆ ಒಂದು ಸಂದೇಶ ಪ್ರಸಾರಗೊಂಡಿತ್ತು. ಜಾಸ್ಮಿನ್ ಈಸ್ ಪ್ಲೇಯಿಂಗ್ ಹರ್ ಫ್ಲೂಟ್. ಮಲ್ಲಿಕಾ ಕೊಳಲೂದುತ್ತಿದ್ದಾಳೆ. ಆ ಕಾಲದಲ್ಲಿ BBC ರೇಡಿಯೋ ಬ್ರಿಟನ್ ಪಡೆಗಳಿಗೆ ನೆರವಾಗಲೆಂದು ವೈರಿ ದೇಶದಲ್ಲಿರೋ ತಮ್ಮ ಏಜೆಂಟರುಗಳಿಗೆ ಹಾಡುಗಳು, ಕಥೆಗಳ ಮಧ್ಯೆ ಮಧ್ಯೆ ಇಂಥ ರಹಸ್ಯ ಸಂದೇಶಗಳನ್ನು ಬಿತ್ತರಿಸುತ್ತಿತ್ತು. ಈ ಸಂದೇಶ ಕೂಡ ಏಜೆಂಟರನ್ನು ಬರಮಾಡಿಕೊಳ್ಳಲು ಸನ್ನದ್ಧರಾಗುವಂತೆ ಫ್ರಾನ್ಸ್ನಲ್ಲಿರುವ ಬ್ರಿಟನ್ ಏಜೆಂಟರಿಗೆ ತಿಳಿಸುವ ಗೌಪ್ಯ ಸಂಕೇತವಾಗಿತ್ತು. ಈಗ ನೂರ್ ನಾಜಿ ಕಪಿಮುಷ್ಟಿಯಲ್ಲಿದ್ದ ಪ್ಯಾರಿಸ್ನಲ್ಲಿದ್ದಳು. ಎಲ್ಲಿ ನೋಡಿದ್ರೂ ಸಾವು, ನೋವು, ಯುದ್ಧ ವಿಮಾನಗಳ ಆರ್ಭಟ. ವೇಷ ಬದಲಿಸಿದಳು. ಸುಳ್ಳು ಹೇಳದೆಯೇ ವೈರಿ ನೆಲದಲ್ಲಿ ಶತ್ರುಗಳ ಚಲನವಲನದ ಬಗ್ಗೆ ಲಂಡನ್ಗೆ ಮಾಹಿತಿ ಕೊಡುತ್ತಲೇ ಬಂದಳು. ಶತ್ರುಪಾಳಯದಲ್ಲಿ ಒಬ್ಬ ರೇಡಿಯೋ ಆಪರೇಟರ್ನ ಜೀವಿತಾವಧಿ ಕೇವಲ 6 ವಾರ ಮಾತ್ರ. ಆದರೆ ನೂರ್ ಸುದೀರ್ಘ 4 ತಿಂಗಳ ಕಾಲ ರೇಡಿಯೋ ಆಪರೇಟರ್ ಆಗಿ ಮಾಹಿತಿ ರವಾನಿಸುತ್ತಲೇ ಇದ್ದಳು. ಈ ಮೂಲಕ ಜರ್ಮನ್ ಆಕ್ರಮಿತ ಫ್ರಾನ್ಸ್ನಲ್ಲಿ ನಾಜಿ ಪಡೆಗಳ ವಿರುದ್ಧ ಬ್ರಿಟನ್ ಸಾಕಷ್ಟು ವಿಧ್ವಂಸಕ ಕೃತ್ಯ ಎಸಗಲು ನೆರವಾದಳು. ಜೊತೆಗೆ ಅಪಾಯದಲ್ಲಿದ್ದ ಹಲವು ಬೇಹುಗಾರರು ಸುರಕ್ಷಿತವಾಗಿ ಲಂಡನ್ಗೆ ಹಿಂದಿರುಗುವಂತೆ ನೆರವಾದಳು. ಆದರೆ ಬ್ರಿಟನ್ ಪಡೆಗೆ ಸಾಕಷ್ಟು ನೆರವಾದವಳು ಕೊನೆಗೂ ನಾಜಿಗಳಿಗೆ ಸೆರೆ ಸಿಕ್ಕಳು. ಜರ್ಮನ್ ಸೈನಿಕರ ತಂತ್ರದಿಂದ ನೂರ್ ಸೆರೆ ಸಿಕ್ಕಲಿಲ್ಲ. ತನ್ನದೇ ತಪ್ಪುಗಳಿಂದಲೂ ಅವಳು ಸೆರೆಯಾಗಲಿಲ್ಲ. ಜೊತೆಗೆ ಇದ್ದ ಮತ್ಸರದ ಹೆಣ್ಣೊಬ್ಬಳಿಂದ ಹಿಟ್ಲರ್ ವಶವಾದಳು ನೂರ್. ಅವಳು ರೆನಿ ಗ್ಯಾರಿ ಎಂಬ ಯುವತಿ. ನೂರಳ ಗುಪ್ತಚರ ಜಾಲದ ಮುಖ್ಯಸ್ಥನಾಗಿದ್ದ ಎಮಿಲಿ ಹೆನ್ರಿ ಗ್ಯಾರಿಯ ಸಹೋದರಿ. ನೂರ್ ಬಂಧನಕ್ಕೆ ನೆರವಾದರೆ 1 ಲಕ್ಷ ಫ್ರಾನ್ಸ್ವರೆಗೆ ಬಹುಮಾನ ನೀಡುವುದಾಗಿ ಹಿಟ್ಲರ್ ಡಂಗುರ ಸಾರಿದ್ದ. ಸಾಮಾನ್ಯವಾಗಿ ಬ್ರಿಟಿಷ್ ಗೂಢಚಾರಿಯ ಸುಳಿವು ಕೊಟ್ಟವರಿಗೆ ನೀಡುತ್ತಿದ್ದ ಹಣದ 10 ಪಟ್ಟು ಹೆಚ್ಚಿನ ಮೊತ್ತವದು. ಅಂದರೆ ನೂರ್ ಹಿಟ್ಲರ್ ಪಡೆಗೆ ಅಷ್ಟೊಂದು ಬೆಲೆ ಬಾಳುವ ಮಿಕವಾಗಿದ್ದಳು. ಕೆಲವು ವರದಿಗಳ ಪ್ರಕಾರ ನೂರಳನ್ನು ಕಪ್ಪು ಬಣ್ಣದವಳೆಂಬ ಕಾರಣಕ್ಕೆ ಜರ್ಮನ್ನರು ಇನ್ನಷ್ಟು ಕೆಟ್ಟದಾಗಿ ಹಿಂಸಿಸಿದರು. ಆದರೆ ಅವಳಲ್ಲಿ ವರ್ಣ ವೈಷಮ್ಯವೇ ಇರಲಿಲ್ಲ. ಬಿಳಿಯರಾಗಿದ್ದ ತನ್ನ ಸಹೋದ್ಯೋಗಿ ಗೂಢಚಾರರ ಅನೇಕರನ್ನು ರಕ್ಷಿಸಿದ್ದಳು. ಬ್ರಿಟನ್ ಸೇನೆಗಾಗಿ ಹಲವು ಅತ್ಯಮೂಲ್ಯ ಮಾಹಿತಿಗಳನ್ನು ನೀಡಿದ್ದಳು. ಇಂಥ ಮಾಹಿತಿಗಳು ಮಿತ್ರ ಪಡೆಗಳಿಗೆ ಸಾಕಷ್ಟು ನೆರವಾಗಿದ್ದವು. ಮಿತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಜನರಲ್ ಡ್ವೈಟ್ ಡಿ ಈಸ್ಟ್ನರ್ ಪ್ರಕಾರ ನೂರಳಂಥ ಗೂಢಚಾರರ ನೆರವಿನಿಂದಲೇ 2ನೇ ಮಹಾಯುದ್ಧ 6 ತಿಂಗಳು ಬೇಗನೆ ಮುಗಿಯಿತು. 6 ತಿಂಗಳು ಯುದ್ಧ ಮುಂದುವರೆದಿದ್ದರೆ ಇನ್ನೆಷ್ಟು ಲಕ್ಷ ಜನ ಸಾಯಬೇಕಿತ್ತು. ನೂರಳನ್ನು ಗೆಸ್ಟಪೋ ಪೊಲೀಸರು ಇನ್ನಿಲ್ಲದ ಚಿತ್ರಹಿಂಸೆ ನೀಡಿದ್ರು. ಆದರೆ ಅವರಿಂದ ನೂರಳ ಬಾಯಿ ಬಿಡಿಸಲಿಕ್ಕಾಗಲಿಲ್ಲ. ಎಷ್ಟೇ ಹಿಂಸೆ ಕೊಟ್ಟರೂ ಸುಳ್ಳು ಹೇಳಲಿಲ್ಲ. ಒಂದು ಬಾರಿ ಬಾತ್ರೂಮ್ ಮೂಲಕ ಪರಾರಿಗೆ ವಿಫಲ ಯತ್ನ ನಡೆಸಿದಳು. ಆದರೆ ಮತ್ತೆ ಸೆರೆ ಸಿಕ್ಕಳು. ಆಗ ಅವಳಿಂದ ಇನ್ನೆಂದೂ ಪರಾರಿಯಾಗಲ್ಲ ಎಂಬ ಕರಾರಿಗೆ ಸಹಿ ಹಾಕುವಂತೆ ಜೈಲಾಧಿಕಾರಿ ಒತ್ತಾಯಿಸಿದ. ಆದರೆ ನಾನು ಸುಳ್ಳು ಹೇಳಲ್ಲ, ಪರಾರಿಯಾಗುವುದು ನನ್ನ ಕರ್ತವ್ಯ ಎಂದಳು. ಮತ್ತು ಅವಳನ್ನು ಜರ್ಮನಿಯ ಭಯಂಕರ ಕತ್ತಲ ಕಾರಾಗೃಹಕ್ಕೆ ಕಳುಹಿಸಿದರು. ಕೈಕಾಲುಗಳಿಗೆ ಕೋಳ, ಜೊತೆಗೆ ಅವೆರಡನ್ನೂ ಜೋಡಿಸಿ ಕಾಲುಗಳಿಂದ ಕೈಗಳವರೆಗೆ ಸುತ್ತಿದ ಸರಪಳಿ. ಹೀಗೆ ಹೊರಜಗತ್ತಿನ ಯಾರನ್ನೂ ಯಾವುದನ್ನೂ ಕಾಣದೆ 10 ತಿಂಗಳು ಅಲ್ಲಿ ಕಳೆದಿದ್ದಳು. ಆ ಸೆಲ್ನ ಎತ್ತರದಲ್ಲಿ ಮೇಲೊಂದು ಪುಟ್ಟ ಕಿಟಕಿ ಮಾತ್ರ. ಸಂಜೆ 7 ಆದರೆ ಪೂರ್ಣ ಕತ್ತಲು. ಊಟ ತಿಂಡಿಯು ಸಣ್ಣ ಕಿಂಡಿ ಮೂಲಕ. ವಾರಕ್ಕೊಮ್ಮೆ ಮಾತ್ರ ಬಟ್ಟೆ ಬದಲಿಸಲು ಒಳಬರುವ ಹೆಂಗಸು. ಸೂರ್ಯನನ್ನು ಚಂದ್ರನನ್ನು ಕಾಣದೆ 10 ತಿಂಗಳು ಅಲ್ಲಿ ಕಳೆದಿದ್ಲು. ಜರ್ಮನಿಯ ಫೋನ್ಸೇಮ್ ಜೈಲಲ್ಲಿ ಬೇರೆ ಬೇರೆ ದೇಶಗಳ ಕೈದಿಗಳಿದ್ದರು. ಆದರೆ ನೂರು ಮಾತ್ರ ಏಕಾಂಗಿ. ವಿಶೇಷ ಅಂದರೆ ಅಲ್ಲಿ ಸೂಪ್ ಕೊಡೋ ಹಿತ್ತಾಳೆಯ ತಟ್ಟೆಯಡಿ ಸೂಜಿಯಲ್ಲಿ ಬರೆದು ಪರಸ್ಪರ ಮೆಸೇಜ್ ರವಾನಿಸ್ತಿದ್ರು.
ಆ ತಟ್ಟೆಯಡಿಗೀಚಿದ ಅಕ್ಷರ ಕಂಡಾಗಲೆಲ್ಲ ಅವರ ಕಣ್ಣು ಬಟ್ಟಲಗಲವಾಗುತ್ತಿತ್ತು. ಒಮ್ಮೆ ಅವಳು ತಟ್ಟೆಯಡಿ ಯುದ್ಧದ ಸುದ್ದಿಗಳ ಬಗ್ಗೆ ವಿಚಾರಿಸಿದಳು. ಫ್ರೆಂಚ್ ಹುಡುಗಿಯರಿಂದ ಯುದ್ಧದ ಪ್ರಗತಿಯ ವಿಚಾರ ತಿಳಿದಾಗ ಸಂತೋಷ ಪಡುತ್ತಿದ್ಲು. ಜುಲೈ 4ರಂದು ಅಮೆರಿಕದ ಸ್ವಾತಂತ್ರ್ಯ ದಿನದಂದು ಅವಳು ತಟ್ಟೆಯಡಿಯಲ್ಲಿ ಬರೆದಿದ್ದಳು, ಲಾಂಗ್ ಲಿವ್ 4th ಜುಲೈ. ಜುಲೈ 14ರಂದು ಫ್ರೆಂಚ್ ರಾಷ್ಟ್ರೀಯ ದಿನದಂದು ಅದೇ ಬಟ್ಟಲಿನಡಿ ಬರೆದಿದ್ದಳು, ಲಾಂಗ್ ಲಿವ್ ಫ್ರೀ ಫ್ರಾನ್ಸ್. ಜೊತೆಗೆ ಬ್ರಿಟಿಷ್ ಮತ್ತು ಫ್ರೆಂಚ್ ದೇಶಗಳ 2 ಧ್ವಜವನ್ನು ಸಣ್ಣದಾಗಿ ತಟ್ಟೆಯಡಿ ಚಿತ್ರಿಸಿದ್ದಳು. ಇಂಥ ಹೊತ್ತಲ್ಲೂ ನೂರ್ ಎದೆಗುಂದದೇ ಇರಲು ಕಾರಣ ಇದೇ ನೆಲ, ಈ ನೆಲದ ಆಧ್ಯಾತ್ಮ. ಆ ಕತ್ತಲ ಕೋಣೆಯಲ್ಲಿ ಪ್ರತಿಕ್ಷಣವೂ ಉರಿಯುವ ದೀಪದಂತೆ ಕಾಣಿಸುತ್ತಿದ್ದದ್ದು ಅವಳಬ್ಬ ಅಬ್ಬಾಜಾನ್. ನೂರಳನ್ನು 100 ನೋವುಗಳ ನಡುವೆಯೂ ಬೆಚ್ಚಗಿಟ್ಟವರು ಇನಾಯತ್ ಖಾನ್. ಅವಳಲ್ಲಿ ಹೆಚ್ಚಿನ ಹೊತ್ತು ನೆಲದ ಮೇಲೆ ಕುಳಿತು ಧ್ಯಾನಾಸಕ್ತಳಾಗಿರುತ್ತಿದ್ದಳು. ಅಲ್ಲಿ ಅಬ್ಬ ಹೇಳುತ್ತಿದ್ದ ಪ್ರವಚನಗಳೆಲ್ಲವೂ ನೆನಪಿಗೆ ಬರುತ್ತಿತ್ತು. ಬುದ್ಧ ನೆನಪಾಗುತ್ತಿದ್ದ, ಪ್ರವಾದಿ ನೆನಪಾಗುತ್ತಿದ್ದರು, ಕೃಷ್ಣ ನೆನಪಾಗುತ್ತಿದ್ದರು, ಕ್ರಿಸ್ತ ನೆನಪಾಗುತ್ತಿದ್ದರು. ಕ್ರಿಸ್ತನು ಹೀಗೇ ಅಲ್ಲವೇ ಬದುಕನ್ನು ನಿಕಷಕ್ಕೊಡ್ಡಿದ್ದು. ಹಾಗೆ ಎದೆಯೊಳಗೆ ಅಗ್ನಿದಿವ್ಯ ಹಿಡಿದು ಕುಳಿತಳು. ಇದೇ ಕಾರಣಕ್ಕೆ ಎಷ್ಟೇ ಕಷ್ಟ ಬಂದರೂ ಧೃತಿಗೆಡಲಿಲ್ಲ ಹುಡುಗಿ. ಕೊನೆಗೂ ಅವಳು ಸುಳ್ಳು ಹೇಳಲಿಲ್ಲ. ಅತಿ ಭೀಕರ ಹಿಂಸೆಯ ಬಳಿಕ 1945ರ ನಸುಕಿನ ಜಾವ ನಾಜಿ ಅಧಿಕಾರಿ ಅವಳನ್ನು ಮೊಣಕಾಲಲ್ಲಿ ಕುಳ್ಳಿರಿಸಿ ತಲೆ ಮೇಲೆ 2 ಸುತ್ತು ಗುಂಡು ಹಾರಿಸಿದಾಗಲೂ ಆ ಕನ್ನಡತಿ ನೂರಳ ಬಾಯಲ್ಲಿ ಮೆಲ್ಲನೆ ಉಸುರಿದ್ದು ಲಿಬರ್ಟಿ ಅಂತ, ಸ್ವಾತಂತ್ರ್ಯ ಅಂತ. ಆ ಹಿಂಸೆಯನ್ನು ಮತ್ತೊಬ್ಬ ಡಚ್ ಕೈದಿ ಜೂಪ್ ಎಂಬಾತ ಪ್ರತ್ಯಕ್ಷ ನೋಡಿದ್ದ. ಇಂಥ ನೂರ್ಗೆ ಯುದ್ಧಾನಂತರ 2 ದೇಶಗಳ ಅತ್ಯುನ್ನತ ನಾಗರಿಕ ಪುರಸ್ಕಾರ ದೊರೆಯಿತು. 1949ರ ಏಪ್ರಿಲ್ 5ರಂದು ನೂರ್ಗೆ ಮರಣೋತ್ತರವಾಗಿ ಬ್ರಿಟನ್ನ ಅತ್ಯುನ್ನತ ನಾಗರಿಕ ಪುರಸ್ಕಾರ ಜಾರ್ಜ್ ಕ್ರಾಸ್ ನೀಡಿ ಗೌರವಿಸಲಾಯಿತು. ಖುದ್ದು ಇಂಗ್ಲೆಂಡ್ನ ರಾಜ 4ನೇ ಜಾರ್ಜ್ ಈ ಪುರಸ್ಕಾರವನ್ನು ವಿಲಾಯತ್ ಮತ್ತು ಕ್ಲೇರ್ಗೆ ನೀಡಿ ಗೌರವಿಸಿದರು. ಇದು ಭಾರತದ ಅಶೋಕ ಚಕ್ರ ಮತ್ತು ಪರಮವೀರ ಚಕ್ರಕ್ಕೆ ಸಮನಾದದ್ದು. 1946ರ ಜನವರಿ 16ರಂದು ಫ್ರಾನ್ಸ್ ಕೂಡ ತನ್ನ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಗೋಲ್ಡ್ ಸ್ಟಾರ್ ಜೊತೆಗೆ ಕ್ರಾಕ್ಸ್ ಡೆ ಗೇರ್ ನೀಡಿ ಗೌರವಿಸಿತು. ಇಂದು ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿಗಳಲ್ಲಿ ನೂರ್ ನೆನಪು ಸಾರುವ ಹಲವು ಸ್ಮಾರಕಗಳಿವೆ. ಡಕಾವೋದಲ್ಲಿ ನೂರಳ ಪಾರ್ಥಿವ ಶರೀರ ದಹನ ಮಾಡಿದ ಕ್ರೆಮಿಟೋರಿಯಂ ಬಳಿ ಒಂದು ಫಲಕವಿದೆ. ಫ್ರಾನ್ಸ್ನ ಸ್ವಾತಂತ್ರ್ಯ ದಿನದಂದು ಪ್ರತಿ ವರ್ಷ ನೂರಳ ಫಜಲ್ ಮಂಜಿಲ್ ಎದುರು ಸೇನಾ ಗೌರವ ಸಲ್ಲಿಸಲಾಗುತ್ತೆ. ನೂರ್ ಇನಾಯತ್ ಖಾನ್ ಬಗ್ಗೆ ಜೀವನ ಚರಿತ್ರೆ ಬರೆದ ಕೋಲ್ಕತ್ತಾ ಮೂಲದ ಪತ್ರಕರ್ತೆ, ಲಂಡನ್ನಲ್ಲಿ ನೆಲೆಸಿರುವ ಶ್ರಾವಣಿ ಬಸು ಅವರು ನೂರ್ ಇನಾಯತ್ ಖಾನ್ ಮೆಮೋರಿಯಲ್ ಟ್ರಸ್ಟ್ ಸ್ಥಾಪಿಸಿದ್ದಾರೆ. ಇದೇ ಟ್ರಸ್ಟ್ ಲಂಡನ್ನಲ್ಲಿ ನೂರ್ ಇದ್ದ ಮನೆಯ ಬಳಿ ಲಂಡನ್ನ ಗಾರ್ಡನ್ ಸ್ಕ್ವೇರ್ನಲ್ಲಿ ನೂರ್ ಪ್ರತಿಮೆ ಸ್ಥಾಪಿಸಿದೆ. ಇದು ಬ್ರಿಟನ್ನಲ್ಲಿ ಸ್ಥಾಪನೆಯಾದ ಏಷ್ಯಾದ ಮೊದಲ ಮಹಿಳೆಯ ಪ್ರತಿಮೆ. ಈಗ 2ನೇ ಮಹಾಯುದ್ಧದ 80ನೇ ವರ್ಷಾಚರಣೆ ಸಂದರ್ಭದಲ್ಲಿ ಫ್ರಾನ್ಸ್ ಸರ್ಕಾರ ನೂರ್ ಹೆಸರಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದೆ. 2006ರಲ್ಲಿ ಆಗಿನ ರಕ್ಷಣಾ ಸಚಿವರಾಗಿದ್ದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಪ್ಯಾರಿಸ್ನಲ್ಲಿರುವ ನೂರ್ ಅವರ ಮನೆ ಫಜಲ್ ಮಂಜಿಲ್ಗೆ ಅಧಿಕೃತ ಭೇಟಿ ನೀಡಿದ್ದರು ಮತ್ತು ನೂರ್ ಅವರ ಧೈರ್ಯ ಮತ್ತು ತ್ಯಾಗವನ್ನು ಸ್ಫೂರ್ತಿದಾಯಕ ಅಂತ ಬಣ್ಣಿಸಿದರು. ಅದೇ ವರ್ಷ ಸಂಸದ ರಾಜೀವ್ ಚಂದ್ರಶೇಖರ್ ಸಂಸತ್ನಲ್ಲಿ ನೂರ್ಗೆ ಭಾರತದಿಂದಲೂ ಗೌರವ ಸಲ್ಲಿಸುವಂತೆ ಮನವಿ ಮಾಡಿದರು. ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೂ ರಾಜೀವ್ ಚಂದ್ರಶೇಖರ್ ಇದೇ ಮನವಿಯನ್ನು ಮಾಡಿದರು. ನೂರ್ ಸೋದರ ವಿಲಾಯತ್ ಖಾನ್ರಿಗೂ ಆಧ್ಯಾತ್ಮ, ಧ್ಯಾನ, ಪ್ರವಚನ, ಸಂಗೀತ ಇಷ್ಟ. ಯುದ್ಧದ ಬಳಿಕ ವಿಲಾಯತರು 5ಕ್ಕೂ ಹೆಚ್ಚು ಬಾರಿ ಭಾರತಕ್ಕೆ ಬಂದಿದ್ದರು. ಪ್ರತಿ ಬಾರಿ ಬಂದಾಗಲೂ ಹಿಮಾಲಯಕ್ಕೆ ತೆರಳುತ್ತಿದ್ದರು. ಹಿಮಾಲಯದ ತಪ್ಪಲಲ್ಲಿ 40 ದಿನಗಳ ಧ್ಯಾನ, ಸತ್ಸಂಗ, ಯೋಗ ಸಾಧನೆಗಳಲ್ಲಿ ನಿರತರಾಗುತ್ತಿದ್ದರು. ಇವರ ಮಗನೇ ಈಗ ಫ್ರಾನ್ಸ್ನಲ್ಲಿರೋ ನೂರ್ ಇನಾಯತ್ ಮನೆಯನ್ನು ನಡೆಸುತ್ತಿದ್ದಾರೆ. 92 ವರ್ಷ ನೂರಳ ನೆನಪಲ್ಲೇ ಬದುಕಿದ್ದ ಆಕೆಯ ಸೋದರಿ ಕ್ಲೇರ್ 2011ರಲ್ಲಿ ನಿಧನರಾದರು. ಕ್ಲೇರ್ ಪುತ್ರ ಡೇವಿಡ್ ರೇ ಹಾರ್ಬರ್ ತನ್ನಮ್ಮನ ನೆನಪುಗಳೆಲ್ಲವನ್ನು ಪುಸ್ತಕ, ಸಾಕ್ಷ್ಯಚಿತ್ರಗಳಲ್ಲಿ ದಾಖಲಿಸಿದ್ದಾರೆ. ನೂರ್ ಬಗ್ಗೆ ಅದೆಷ್ಟೋ ಜೀವನ ಚರಿತ್ರೆಗಳು, ಸಿನಿಮಾಗಳು, ಡಾಕ್ಯುಮೆಂಟ್ರಿಗಳು, ಪುಸ್ತಕಗಳು ಇಂಗ್ಲಿಷ್ನಲ್ಲಿ ಬಂದಿವೆ. ಭಾರತದಲ್ಲಿ ಇಂಥ ಅಧ್ಯಯನ ನಡೆದದ್ದು ಏನೂ ಇಲ್ಲ. ಆದರೆ ಕನ್ನಡದಲ್ಲಿ ಒಂದು ಪುಸ್ತಕವಿದೆ. ಅದನ್ನು ಬರೆದದ್ದು ನಾನೇ. ನೂರ್ ಇನಾಯತ್ ಖಾನ್ ಅವರ ಸೋದರ ವಿಲಾಯತ್ ಖಾನ್ ಅವರ ಮಗನನ್ನು ನೇರ ಮಾತನಾಡಿಸಿ ಬರೆದ ಪುಸ್ತಕವಿದು. ಲಂಡನ್, ಪ್ಯಾರಿಸ್, ಅಮೆರಿಕದ ಲೈಬ್ರರಿಗಳು, ದೆಹಲಿ, ಹೈದರಾಬಾದ್, ಬೀದರ್, ಮೈಸೂರು ಹೀಗೆಲ್ಲ ಓಡಾಡಿ ದಾಖಲೆಗಳೆಲ್ಲವನ್ನು ಒಟ್ಟು ಮಾಡಿ ಬರೆದ ಪುಸ್ತಕವಿದು. ಜನಾಂಗೀಯ ದ್ವೇಷ ಮತ್ತು ಯುದ್ಧದ ಹಾಪಾಪಿಯಲ್ಲಿರುವ ನಮ್ಮ ಯುವ ಸಮುದಾಯದ ಉನ್ಮಾದ ಸ್ಥಿತಿಗೆ ನೂರಳ ಬದುಕಲ್ಲಿ ತೀಕ್ಷ್ಣ ಉತ್ತರವಿದೆ. 7 ದಶಕಗಳ ಬಳಿಕವೂ ನೂರ್ ಜೀವನ ಭಾರತೀಯರಿಗೆ ಒಂದು ಸ್ಫೂರ್ತಿಯ ಗಾಥೆ.